ಹರೇ ಕೃಷ್ಣ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಲ್ವಾ? ಆದರೂ ಬೇಕಾದದ್ದು ಏನು ಸಿಗ್ತಾ ಇಲ್ಲ. ಅಧಿಕ ಮಾಸ ಅಂತ ನೀವೆಲ್ಲರೂ ಹೇಳ್ತಾ ಇದ್ರಿ, ನಾವೆಲ್ಲ ಮಾಡ್ತಾ ಇದ್ವಿ ದಾನ ಧರ್ಮ ಜಪ ತಪ ಅಂತ. ಈಗ ಇನ್ನೂ ಕಷ್ಟದಲ್ಲಿದ್ದಂತೆ ಅನಿಸ್ತಾ ಇದೆ. ಇದೆಲ್ಲ ಸುಳ್ಳು, ದೇವರಿಲ್ಲ. ಒಳ್ಳೇದು ಮಾಡಿದರೆ ಒಳ್ಳೆಯದಾಗತ್ತೆ. ಇದೆಲ್ಲ ಸುಳ್ಳು, ಸುಮ್ಮನೆ ವೇಸ್ಟು. ಏನೂ ಮಾಡದೇ ಇರುವವರೇ ಚೆನ್ನಾಗಿದ್ದಾರೆ. ಯಾವಾಗಲೂ ಒಳ್ಳೆಯದೇ ಮಾತಾಡ್ತಾ ಇದ್ದೇವೆ, ಮಾಡ್ತಾ ಇದ್ದೇವೆ, ಎಲ್ರಿಗೂ ಉಪಕಾರ ಮಾಡ್ತಾ ಇದ್ದೇವೆ, ಎಲ್ರಿಗೂ ಒಳ್ಳೆಯದನ್ನೇ ಬಯಸ್ತಾ ಇದ್ದೇವೆ, ಪೂಜೆ ಮಾಡ್ತಾ ಇರ್ತೀವಿ, ಜಪ ಮಾಡ್ತಾ ಇರ್ತೀವಿ. ಆದರೆ ನಮ್ಮ ಅವಸ್ಥೆ ಮಾತ್ರ ಯಾರಿಗೂ ಬೇಡ. ಹಾಗಂತೀರಾ? ಬೇಡ, ಬೇಜಾರಾಗಬೇಡಿ. ಏನು ಅಂತ ನಾನು ಹೇಳ್ತೀನಿ. ನಿಮಗೆ ಹಾಗೆ ಅನಿಸೋದು ಸಹಜ. ಆದರೆ ಎಲ್ಲವೂ ತಿಳಿದ ಮೇಲೆ ಈ ರೀತಿ ಯೋಚಿಸಿದ್ದೇ ತಪ್ಪು ಅಂತ ನಿಮಗೆ ಅನಿಸುತ್ತದೆ. ಇದೇ ದಿನ, ಇದೇ ಸಮಯ, ಇದೇ ತಿಂಗಳು ನೀವು ನೋಡ್ಬೋದು ಯಾರು ಏನು ಮಾಡಿದ್ರು, ಯಾರಿಗೆ ಏನು ಸಿಕ್ತು ಅಂತ ಮುಂದಿನ ವರ್ಷ. ರಾಧೆ ರಾಧೆ. ಇವತ್ತು ಹೇಳ್ತೀನಿ, ಒಳ್ಳೆಯದು ಮಾಡಿದವರಿಗೆ ಒಳ್ಳೆಯದೇ ಆಗುತ್ತೆ. ಅದರ ಫಲ ನಮಗೆ ಸಿಗುತ್ತೆ, ನಮ್ಮ ಜೊತೆ ಇರುತ್ತೆ, ನಮ್ಮ ಜೊತೆ ಬರ್ತಾ ಇರುತ್ತೆ. ಯಾಕೆ ತಕ್ಷಣ ಸಿಗೋದಿಲ್ಲ? ಪೂರ್ವಜನ್ಮದ ಪ್ರಾರಬ್ಧ. ಸರ್ಜರಿ ನಡೆಯುತ್ತೆ, ಸಾಮಾನ್ಯ ಎಲ್ರಿಗೂ ಗೊತ್ತು. ಜೀವನದಲ್ಲಿ ಒಂದಾದರೂ ಸರ್ಜರಿ ಒಂದು ಮನೆಯಲ್ಲಿ ಅಥವಾ ಒಂದು ಫ್ಯಾಮಿಲಿನಲ್ಲಿ ನಡೆದೇ ಇರುತ್ತೆ. ಸಣ್ಣ ಪ್ರಮಾಣದಲ್ಲಿ ಆದರೂ ಆಗಿಯೇ ಆಗುತ್ತೆ. ಏನೋ ಒಂದು ಹೊಟ್ಟೆಯಲ್ಲಿ ಏನೋ ಚಿಕ್ಕ ಟ್ಯೂಮರು, ಗೆಡ್ಡೆ, ಕಲ್ಲು ಅಥವಾ ಏನೋ ಒಂದು, ಅದು ನಾವು ಮಾಡಿದ ಕೆಲಸ ಕರ್ಮ ಅಂತ ಇಟ್ಕೊಳ್ಳೋಣ. ನಾವು ಪೂಜೆ ಜಪ ತಪ ದಾನವೆಂಬ ಸರ್ಜರಿಯಿಂದ ಅದನ್ನು ತೆಗೆದುಬಿಟ್ರೆ ಎಲ್ಲ ಕ್ಲಿಯರ್ ಆಗುತ್ತೆ. ಸರ್ಜರಿ ಮಾಡಿದ ತಕ್ಷಣ ಏನಾಗುತ್ತೆ? ಸೀದಾ ಎಷ್ಟು ಜನ ಓಡಾಡ್ತೀರಾ? ಎಷ್ಟು ಜನ ಓಡ್ತೀರಿ? ಇಲ್ಲ ತಾನೇ. 1 ತಿಂಗಳು 3 ತಿಂಗಳು, ಕೆಲವರಿಗೆ 6 ತಿಂಗಳವರೆಗೂ ರೆಸ್ಟ್. ಆಮೇಲೆ ನಿಧಾನ ನಡೆಯಿರಿ, ಅಲ್ಪ ಸ್ವಲ್ಪ ಕೆಲಸ ಮಾಡಿ ಅಂತಾರೆ ಡಾಕ್ಟ್ರು ಅಲ್ವಾ? ನಂತರ ಹೇಗಿರುತ್ತೆ? ನಾವೇ ಡಾಕ್ಟ್ರು, ನಾವೇ ರಾಜ. ನಮಗೆ ಬೇಕಾದ ಹಾಗೆ ನಾವಿರ್ತೀವಿ, ಓಡಾಡ್ತೀವಿ, ಓಡ್ತೀವಿ. ಸರಿ ತಾನೆ? ಹಾಗೆ ಇದು ಕೂಡ. ನಂಬಿಕೆ ಇಟ್ಕೊಳ್ಳಿ, ಸಹನೆ ಇರಲಿ. ಏನೂ ಆಗಲಿಲ್ಲ, ಏನೂ ಸಿಗಲಿಲ್ಲ ಅಂತ ತಾಳ್ಮೆ ಕಳೆದುಕೊಂಡ್ರೆ ಸರ್ಜರಿ ಮಾಡಿದ್ದು ವೇಸ್ಟು. ಇನ್ನೊಮ್ಮೆ ಮಾಡಬೇಕೆಂದರೆ ಮತ್ತೂ ಕಷ್ಟ, ಅಧ್ವಾನ. ತಾಳ್ಮೆಗಿಂತ ತಪಸ್ಸು ಬೇರೆ ಇಲ್ಲ. ದೇವರ ಮೇಲೆ ಭಕ್ತಿ ಇರಲಿ, ನಂಬಿಕೆ ಕಳ್ಕೊಳ್ಬೇಡಿ. ಇದು ಹೆಚ್ಚಿನ ಶ್ರದ್ಧೆಯೊಂದಿಗೆ ಭಕ್ತಿಯನ್ನು ಮುಂದುವರಿಸಿ. ರಾಧೆ ರಾಧೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿರಬೇಕಲ್ವಾ? ಇಷ್ಟವಾದವರು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ನಮಸ್ಕಾರ. ರಾಧೆ ರಾಧೆ.